ಪ್ರಿಯರೇ, ಇವತ್ತು ನಾನು ಕ್ರಿಸ್ತನಲ್ಲಿದ್ದೇನೆ, ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನು ನಿಮ್ಮಲ್ಲಿದ್ದಾನೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಇವತ್ತು ನಮ್ಮಲ್ಲಿರುವ ಆತನು ಈ ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನಾಗಿದ್ದಾನೆ. ಪ್ರಿಯರೇ, ನೀವು 1 ಯೋಹನ 4:4 ಹೇಳ್ತದೆ, ಈ ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ಈ ದಿನ ನಾನು ನೀನು ಪ್ರತಿದಿನ ನನ್ನಲ್ಲಿ ಒಳಗಿರುವ ಆತನಿಂದ ಪ್ರತಿದಿನ ಜಯದ ಜೀವಿತ ಮಾಡುವ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಅದನ್ನೇ ಫಿಲಿಪ್ಪಿ 4:13 ಹೇಳ್ತೇನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಬರೀ ನಮ್ಮ ಶೋಧನೆಯಲ್ಲಿ ಮಾತ್ರ ಅಲ್ಲ, ನಿನ್ನ ಸಮಸ್ಯೆಗಳಲ್ಲಿ ದೇವರು ಹೇಳ್ತೇನೆ, ಮಗನೇ ನಾನು ನಿನ್ನ ಜೊತೆ ಇರ್ತೇನೆ, ನಿನ್ನ ಸಮಸ್ಯೆಗಳಲ್ಲಿ ನಾನು ನಿನ್ನನ್ನು ಬಿಡಿಸಿ ಕಾಪಾಡ್ತೇನೆ ಎಂಬ ವಾಗ್ದಾನ ಇದೆ. ಪ್ರಿಯರೇ ನೋಡಿ, ಶೋಧನೆ ನಮ್ಮ ಒಳಗಿನ ಹೃದಯಕ್ಕೆ ಸಂಬಂಧಪಟ್ಟದ್ದು, ಸಮಸ್ಯೆ ಅದು ನಮ್ಮ ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು, ಶೋಧನೆ ನನ್ನ ನಡತೆಗೆ ಸಂಬಂಧಪಟ್ಟದ್ದು. ಆದರೆ ನಮ್ಮ ಸಂಕಷ್ಟ ಅದು ಹೊರಗಿನ ಸಂಗತಿಗೆ ಸಂಬಂಧಪಟ್ಟದ್ದಾಗಿದೆ. ಆದರೆ ಯೇಸು ಸ್ವಾಮಿಯ ವಾಗ್ದಾನ, ನೀವು ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಇವತ್ತು ಕ್ರಿಸ್ತನಲ್ಲಿದ್ದುಕೊಂಡು ಪ್ರತಿಯೊಬ್ಬನು ಪ್ರತಿದಿನ ಜಯದ ಜೀವಿತ ಮಾಡುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ.